ಆದಿಕಾಂಡ 39ನೇ ಅಧ್ಯಾಯ 3 ಮತ್ತು 4ನೆಯ ವಾಕ್ಯಗಳು. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲ ಮಾಡುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಈ ವಾಕ್ಯದಲ್ಲಿ ಯೋಸೇಫನು ಪೋತಿಫಾರನ ಮನೆಯಲ್ಲಿದ್ದಾಗ ಕರ್ತನು ಅವನ ಸಂಗಡ ಇದ್ದು ಮಾನಿಸಿದಂಥ ಬಗೆಯನ್ನ ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಸ್ವಂತ ಅಣ್ಣಂದಿರಿಂದಲೇ ಐಗುಪ್ತ ದೇಶಕ್ಕೆ ಮಾರಲ್ಪಟ್ಟಂತ ಯೋಸೇಫನು ಪೋತಿಫಾರನ ಮನೆಯಲ್ಲಿ ಆಳಾಗಿ ಕೆಲಸವನ್ನು ಮಾಡುತ್ತಾ ಇದ್ದನು. ಅವನು ಮಾಡುತ್ತಿದ್ದಂಥ ಎಲ್ಲ ಕೆಲಸದಲ್ಲೂ ಯೆಹೋವನು ಅವನ ಸಂಗಡವಿದ್ದು ಅವನ ಎಲ್ಲ ಕಾರ್ಯಗಳನ್ನು ಸಫಲ ಮಾಡುತ್ತಾ ಇದ್ದಾನೆಂಬುದಾಗಿ ಪೋತಿಫಾರನು ನೋಡಿ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಅಂದರೆ ಒಂದು ವೇಳೆ ಯೋಸೇಫನು ಸಾಧಾರಣವಾದಂಥ ಕೆಲಸಗಳನ್ನು ಮಾಡುತ್ತಾ ಇದ್ದಿದ್ದಾಗಿದ್ದರೆ ಅವನು ಬಹಳ ನಂಬಿಗಸ್ತನು ಎಂಬುದಾಗಿ ಯೋಚಿಸಿ ಪೋತಿಫಾರನು ಅವನಿಗೆ ಸ್ವಲ್ಪ ಹೆಚ್ಚಿನ ಪ್ರೀತಿಯನ್ನ ಕಾಳಜಿಯನ್ನ ತೋರಿಸುತ್ತಾ ಇದ್ದನು ಅಷ್ಟೇ. ಅದರಲ್ಲಿ ಯೋಸೇಫನು ಮಾಡುತ್ತಿದ್ದಂಥ ಕೆಲಸಗಳು ಕೆಲವೊಂದು ಅಸಾಧಾರಣವಾದಂಥ ಕೆಲಸಗಳು, ಅಸಾಧ್ಯ ಎಂಬುದಾಗಿ ಯೋಚಿಸುವಂಥ ಕೆಲಸಗಳನ್ನು ಕೂಡ ಅವನು ಸಫಲತೆಯಿಂದ ಜಯಿಸುವವನಾಗಿ ಅದನ್ನು ಮಾಡಿದ್ದರಿಂದಲೇ ಪೋತಿಫಾರನ ದೃಷ್ಟಿಯು ಈಗ ಅವನ ಮೇಲೆ ಬೀಳುತ್ತಾ ಇದೆ. ಅಂದರೆ ದೇವರು ಅವನ ಸಂಗಡವಿದ್ದು ಅಸಾಧ್ಯ ಎಂಬುದಾಗಿ ತೋರುವಂಥ ವಿಷಯಗಳನ್ನು ಕೂಡ ಸಾಧ್ಯವಾಗಿ ಮಾಡಿ ವಿಶೇಷವಾದಂಥ ಸಫಲತೆಗಳನ್ನು ಜಯಗಳನ್ನು ಕೊಟ್ಟದ್ದರಿಂದಲೇ ಈಗ ಮನುಷ್ಯರ ಕಣ್ಣುಗಳು ಯೋಸೇಫನ ಕಡೆಗೆ ತಿರುಗುತ್ತಾ ಇದೆ. ಇದೇ ಪ್ರಕಾರವಾಗಿ ನಿಮ್ಮ ಜೀವಿತಗಳಲ್ಲಿ ಕೂಡ ಏನೋ ಸಾಧಾರಣವಾದಂಥ ವಿಷಯಗಳನ್ನು ಮಾಡಿಕೊಂಡು ಸಫಲತೆಗಳನ್ನು ಹೊಂದುತ್ತಾ ಇದ್ದರೆ ಜನರು ನಿಮ್ಮ ಮೇಲೆ ಸ್ವಲ್ಪ ಹೆಚ್ಚಿನ ಕರುಣೆಯನ್ನು ತೋರಬಹುದೇ ಹೊರತು ದೇವರು ನಿಮ್ಮ ಸಂಗಡ ಇದ್ದಾರೆಂಬುದನ್ನು ಗುರುತಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ದೇವರು ನಿಮ್ಮ ಸಂಗಡ ಇದ್ದಾರೆಂಬುದಾಗಿ ತೋರಿ ಬರಬೇಕು ಅಂದರೆ ಕೆಲವೊಂದು ಅಸಾಧಾರಣವಾದಂಥ ಕೆಲಸಗಳು, ಅಸಾಧ್ಯ ಎಂಬುದಾಗಿ ಹೇಳುವಂಥ ವಿಷಯಗಳು ನಿಮ್ಮ ಮೂಲಕವಾಗಿ ನೆರವೇರಬೇಕು. ಅದನ್ನು ದೇವರು ನೆರವೇರಿಸುವುದಕ್ಕಿದ್ದಾರೆ. ಆದ್ದರಿಂದ ದೇವರು ಸಂಗಡ ಇರುವಂತೆ ನಂಬಿಗಸ್ತತೆಯಿಂದ ಪರಿಶುದ್ಧತೆಯಿಂದ ಜೀವಿತವನ್ನು ನಡೆಸಿರಿ. ಹಾಗೆ ದೇವರು ಕೆಲವೊಂದು ಅಸಾಧಾರಣವಾದಂಥ ವಿಷಯಗಳನ್ನು ಮಾಡುವುದಕ್ಕೆ ಮುಂದಾಗುವಾಗ ಹಿಂಜಾರದೆ ದೇವರ ಮೇಲೆ ಪೂರ್ಣ ಭರವಸೆಯನ್ನು ಇಟ್ಟು ಆತನ ಮೂಲಕವಾಗಿ ವಿಷಯಗಳನ್ನು ನೆರವೇರಿಸುವುದಕ್ಕೆ ನಿಮ್ಮನ್ನು ಸಮರ್ಪಿಸುವುದಾದರೆ ನಿಮ್ಮ ನಂಬಿಗಸ್ತತೆಯನ್ನು ಮಾನಿಸುವುದಕ್ಕಾಗಿಯೇ ದೇವರು ಕೆಲವೊಂದು ಅಸಾಧಾರಣವಾದಂಥ ಕಾರ್ಯಗಳನ್ನು ನಿಮ್ಮ ಮೂಲಕವಾಗಿ ನೆರವೇರಿಸುತ್ತಾರೆ. ಅದನ್ನು ಅನ್ಯ ಜನರೇ ಕಂಡು ಹಿಡಿಯುವಂತೆ ದೇವರಿವರ ಸಂಗಡ ಇದ್ದಾರೆಂಬುದಾಗಿ ಗುರುತಿಸುವಂತೆ ವಿಶೇಷವಾದಂಥ ಕಾರ್ಯಗಳು ನಿಶ್ಚಯವಾಗಿ ನಡೆಯುತ್ತವೆ. ಆದ್ದರಿಂದ ಕೆಲವೊಂದು ಅಸಾಧಾರಣವಾದಂಥ ವಿಷಯಗಳ ಮುಂದೆ ದೇವರು ನಿಮ್ಮನ್ನು ನಿಲ್ಲಿಸುವಾಗ ಅಸಾಧ್ಯ ಎಂಬುದಾಗಿ ಅಂದುಕೊಂಡು ಹಿಂಜಾರದೆ ದೇವರು ಸಂಗಡ ಇರುವುದರಿಂದ ನಾನು ಸಫಲನಾಗುತ್ತೇನೆ, ಎಲ್ಲವನ್ನು ಜಯಿಸುತ್ತೇನೆಂಬುದಾಗಿ ದೃಢತೆಯಿಂದ ಮುನ್ನಡೆಯುವುದಾದರೆ ಯೋಸೇಫನ ಜೀವಿತವು ಕಂಡಂಥ ಶ್ರೇಷ್ಠತೆಗಳನ್ನು ನಿಮ್ಮ ಜೀವಿತಗಳು ಕೂಡ ಅನುಭವಿಸುತ್ತವೆ. ದೇವರು ನಿಮಗೋಸ್ಕರ ಇಟ್ಟಿರುವಂಥ ಶ್ರೇಷ್ಠವಾದಂಥ ಉನ್ನತವಾದಂಥ ಹಂತಕ್ಕೆ ನಿಶ್ಚಯವಾಗಿ ತಲುಪುತ್ತೀರಾ. ಆ ರೀತಿಯಾಗಿ ನಮ್ಮ ಸಂಗಡ ಇದ್ದು ನಮ್ಮ ಮೂಲಕವಾಗಿ ಮಹತ್ಕಾರ್ಯಗಳನ್ನು ನೆರವೇರಿಸಿ ಆಶೀರ್ವದಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನೀನು ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳನ್ನು ನೀನು ಯೋಸೇಫನ ಸಂಗಡ ಇದ್ದು ಅವನ ಮೂಲಕವಾಗಿ ಅಸಾಧಾರಣವಾದಂಥ ಕಾರ್ಯಗಳನ್ನು ನೆರವೇರಿಸಿದ ನಿಮಿತ್ತವಾಗಿ ಅಪ್ಪ, ಅವನ ದಣಿಯು ಅವನನ್ನು ನೋಡಿ ಅವನನ್ನು ವಿಶೇಷ ಸ್ಥಾನಗಳಲ್ಲಿ ಇಟ್ಟ ಹಾಗೆ ಈ ದಿವಸಗಳಲ್ಲಿ ನಮ್ಮ ಸಂಗಡ ನೀವಿದ್ದಪ್ಪ, ವಿಶೇಷವಾದಂಥ ಕಾರ್ಯಗಳನ್ನು ನೆರವೇರಿಸುವಂಥ ಕೃಪೆಗಾಗಿ ಸ್ತೋತ್ರ. ನಾವಾದರೂ ಕರ್ತನೆ ನಿನ್ನ ಕರಗಳಲ್ಲಿರುವಂಥ ಸಾಧನವಾಗಿದ್ದೇವೆ. ನೀವು ಉಪಯೋಗಿಸಿದರೆ ಮಾತ್ರ ಉಪಯೋಗವಾಗುವಂಥದ್ದು ಕರ್ತನೆ. ನಿನ್ನ ಕರಗಳಿಂದ ಅಪ್ಪ ಉಪಯೋಗಿಸು ರಾಜ. ನಿನ್ನ ಕೃಪೆಗಳನ್ನು ಅನುಗ್ರಹಿಸು ಕರ್ತನೆ. ಅಸಾಧಾರಣವಾದಂಥ ಕಾರ್ಯಗಳನ್ನು ನೆರವೇರಿಸು. ನಿನ್ನ ನಾಮವು ಮಹಿಮೆಗೊಳ್ಳುವಂತೆ, ನಿನ್ನ ಮಾತುಗಳು ನೆರವೇರುವಂತೆ ದಿವಸಗಳಲ್ಲಿ ಪ್ರತಿಯೊಬ್ಬೊಬ್ಬರ ಜೀವಿತಗಳು ಬದಲಾಗಲಿ. ಯೇಸುವಿನ ನಾಮದಲ್ಲಿ ತಡೆಗಳು ನೀಗಲಿ, ಅದ್ಭುತಗಳು ನಡೆಯಲಿ. ಅಪ್ಪ, ನಿನಗೆ ಸ್ತೋತ್ರವಾಗಲಿ. ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ವಿಶೇಷವಾದ ಮಾನ ಗೌರವಗಳನ್ನು ಉಂಟು ಮಾಡು. ಜೀವಿತಗಳು ಅಪ್ಪ ನಿನ್ನಲ್ಲಿ ಸಂತೋಷಿಸುವಂತೆ ಅಸಾಧಾರಣವಂತ ಕಾರ್ಯಗಳನ್ನು ನೆರವೇರಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಬೇಡುವಂಥ ಒಂದೊಂದು ವಿಷಯಗಳು ಈ ದಿವಸದಲ್ಲಿ ನೆರವೇರುವುದಕ್ಕಾಗಿ ನಿನಗೆ ಸ್ತೋತ್ರಗಳು. ನಿನ್ನ ಸಂಗಡ ಇದ್ದು ಸಫಲ ಮಾಡುವಂಥ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಮಹಿಮೆ ಉಂಟಾಗಲಿ. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳ ಮಹಿಮೆಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.